ಸೇತುವೆ ಕಾಮಗಾರಿ ಕ್ಯೂರಿಂಗ್ಗೆ ಮೊಲಾಸಿಸ್ ಉಪಯೋಗಿಸುತ್ತಿರುವ ಪಿಡಬ್ಲ್ಯೂಡಿ ಇಲಾಖೆ. ಅರೆ ಇದೇನಪ್ಪ, ಕ್ಯೂರಿಂಗ್ಗೆ ಮೊಲಾಸಿಸ್ ಬಳಕೆ ಆಶ್ಚರ್ಯ ಅನಿಸಬಹುದಲ್ವೇ? ಎಸ್ ವೀಕ್ಷಕರೇ, ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕಂಕನವಾಡಿಗೆ ಹೋಗುವ ರಸ್ತೆಯ ಸೇತುವೆ ಕಾಮಗಾರಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಸೇತುವೆ ಕಾಮಗಾರಿಯು ಕಾರ್ಖಾನೆ ಮೊಲಾಸಿಸ್ ಅಂದ್ರೆ ಮಳ್ಳಿ ನೀರಿನಲ್ಲಿ ಮಿಂದೆದ್ದು ಹೋಗುತ್ತಿದೆ. ಅಷ್ಟಕ್ಕೂ ಕಾರ್ಖಾನೆಯ ಕೆಟ್ಟು ಹೋದ ಮೊಲಾಸಿಸ್ ನೀರನ್ನ ಯಾಕೆ ಉಪಯೋಗಿಸುತ್ತಿದ್ದೀರಿ? ಇದು ಕಳಪೆ ಕಾಮಗಾರಿ ಎಂದು ಗುತ್ತಿಗೆದಾರನನ್ನ ಪ್ರಶ್ನಿಸಿದ್ದಕ್ಕೆ ಗುತ್ತಿಗೆದಾರ ಯಾವ ರೀತಿ ಬಡಬಡಿಸಿದ್ದಾನೆ ನೀವೇ ನೋಡಿ. ಪಂಚಿಮ ದಿವಸ ಕೆಲಸ ಸುಟ್ಟಿ ಐತ್ರಿ. ಪಂಚಿಮ ದಿವಸ ಕೆಲಸ ಸುಟ್ಟಿ ಪಂಚಿಮ ದಿವಸ ಕೆಲಸ ಸುಟ್ಟಿ ಐತ್ರಿ. ನಾವ್ ಮನ್ಯಾಗಿದ್ರಿ ಪಂಚಿಮ ದಿನ ಕೆಲಸ ಸುಟ್ಟಿದ್ದಾವ್ರಿ. ರೈತರು ನಮ್ಗೆ ಗೊತ್ತಿಲ್ಲ ತಿರುವಾರಿ. ನಾವ್ ಗೊತ್ತಾದ ಕೂಡಲೇ ಹೋಗಿ ಆಲ್ರೆಡಿ ನಾವು ಬಂದ್ ಮಾಡಿ ಬಂದ್ರಿ. ಕೆಲಸ ಪ್ರಗತಿ ಐತಿ. ಮಳ್ಳಿ ನೀರು ಇಲ್ಲಿ ಬಂದ ತಕ್ಷಣ ಪಂಚಿಮ ದಿನ ಅವ್ರು ನಾವು ಇಲ್ಲ ಕೆಮಿಕಲ್ ಇರ್ತೈತಿ. ಸುಟ್ಟಿ ನಾವು ಮಾಡಿದ ದಿವಸ ಬಂದ ಅವ್ರ ತಿರುವಿನಾಗ ನಾ ಕಾಲಮಲ್ಲಿ ಗೊತ್ತಿಲ್ರಿ ಸರ್. ನಿಮ್ಗೆ ಕೆಲಸ ಮಾಡೋರು ನೀವು ಜವಾಬ್ದಾರಿ ಜವಾಬ್ದಾರಿ ಐತ್ರಿ. ನಾವು ಡೈಲಿ ಯಾರನ್ನಾರು ಒಬ್ರು ಇಡ್ಬೇಕ್ರಿ. ನೋಡ್ರಿ ಅದ ನೀರ ಅಲ್ಲಿ ಮ್ಯಾಲ ಬಿಡ್ಯಾತಾರ ನೋಡ್ರಿ ಸರ್. ಈಗ ಈಗ ಮುದುಕ್ ನೋಡ್ರಿ ಅದ ನೀರನ್ನ ಬಿಡ್ಯಾತಾನ. ಈಗ ನಿಮ್ ಮುಂದೆ ನಿಮ್ ಮುಂದೆ ಹಿಂದಾಗ ಗೊತ್ತಿಲ್ಲ ತಿರುವಾಕ್ ಸಾಧ್ಯವಿಲ್ಲ ಸರ್. ಈಗ ನೀರ್ ಹಾಕಿ ಬಿಡೈತ್ರಿ ಅದನ್ನ. ಇಲ್ರಿ ಅವ್ ನೀರ್ ಅವ್ ಹೊಡಿಬೇಕು. ಈಗ ನೀರ್ ತೆಗಿಯುವಂತ ವ್ಯವಸ್ಥೆ ಮಾಡೋರು ಇಲ್ಲ. ತೆಗಿಯೋ ಮುಂದೆ ಕಿರಿ ಐತ್ರಿ. ಕ್ಯಾಪ್ ತೆಗಿರಿ ಸರ್, ಕ್ಯಾಪ್ ತೆಗಿರಿ. ನಿಮ್ದು ಯಾವ್ರು ಸರ? ನಿಮ್ಮ ಹೆಸರೇನು? ಸರ್ ಬೌಚಿ. ಬೌಚಿ. ಈಗ ನೀರ್ ತೆಗಿಯುವಂತ ವ್ಯವಸ್ಥೆ ಮಾಡ್ತಾರ ಹಂಗ ಕಟ್ಟಡ ಕೆಲಸ ಬಂದ್ ಮಾಡ್ರ. ಆಯ್ತು. ನಿಮ್ ಹೆಸರೇನ್ರಿ? ಫುಲ್ ನೇಮ್ ಹೇಳ್ರಿ. ನನ್ನ ಹೆಸರು ಭೀಮಾ ನಾಯ್ಕ. ಅಲ್ಲಿ ಮುಂದೆ ಮಾತಾಡ್ರಿ ಬ್ರದರ್. ಭೀಮಾ ನಾಯ್ಕ. ಯಾವ್ರು ನಿಮ್ದು? ನಮ್ ಬೌಚಿ. ನೀವೇನ ಕೆಲಸ ಮಾಡ್ತೀರಿ? ನಾವೇನಿಲ್ಲ ಸೂಪರ್ವೈಸರ್ ಕೆಲಸ ಮಾಡ್ತೀವಿ. ಸೂಪರ್ವೈಸರ್ ಕೆಲಸ ಮಾಡ್ತೀರಿ. ಇಷ್ಟೊಂದು ಸಾಕಷ್ಟು ಪ್ರಮಾಣದಲ್ಲಿ ನೀರ ಈ ತರ ಒಂದು ಮಳ್ಳಿ ನೀರ್ ಐತಿ. ಈ ಆ ಸಿಮೆಂಟ್ ಕಟ್ಟಡಕ್ಕ ಡ್ಯಾಮೇಜ್ ಆಗ್ತೈತೋ ಇಲ್ಲೋ ಸರ? ಈಗ ನಮಗ್ ಅಲ್ರಿ ನಿಮಗೆ ಅನ್ಸತಿ? ಇಲ್ಲ ನಮಗ್ ಗೊತ್ತಿಲ್ಲ ಮಾಡ್ಯಾರ ಸರ್. ನಮಗ್ ಗೊತ್ತಿಲ್ಲ ಡ್ಯಾಮೇಜ್ ಮಾಡ್ತೈತೋ ಇಲ್ಲೋ ಸರ? ಕಾಣಿತ್ರಿ ನಾವ್ ಗೊತ್ತಿಲ್ಲ. ನಾವು ಪಂಚಾಯತ್ ಸುಟ್ಟಿದ್ರಿ ನಾವ್ ಹೇಳ್ತಿರ್ಲ. ಸುಟ್ಟಿದ್ ನಾವ್ ಯುದ್ಧ ಹೇಳ್ದಾಗ್ರಿ ಅವ್ರು ಬಂದ್ರ ಆತ ತಿರುಗಿಯಾರ ಬಂದ ನೀರ್. ಅಲ್ರಿ ಈ ಮಳ್ಳಿ ನೀರ್ ಬಿಡು ತಪ್ಪು ಇಲ್ರಿ ಸರ್? ತಪ್ಪ್ರಿ. ನಮಗ್ ಗೊತ್ತಾಗೈತ್ರಿ. ಮಳ್ಳಿ ನೀರ್ ತೆಗೆದ್ ಕೆಲಸ ಮಾಡೋರು ತೆಗಿಯಾವ್ರಿ. ಯಾವಾಗ ತೆಗಿಯವ್ರ? ಇವ್ ಸರ ಮುಂದೆ ಕಿರಿ ಐತ್ರಿ ನೀರ್. ಕೆಲಸ ಬಂದ್ ಮಾಡ್ರಿ. ಮಳ್ಳಿ ನೀರ್ ಸೇತುವೆ ಕಾಮಗಾರಿ ಮಾಡುವಾಗ ನೀರನ್ನ ಉಪಯೋಗಿಸಬೇಕಿತ್ತು. ಆದ್ರೆ ಇಲ್ಲಿ ಕಾರ್ಖಾನೆಯ ಮೊಲಾಸಿಸ್ ತ್ಯಾಜ್ಯ ಡ್ರೈನೇಜ್ ವಾಟರ್ ಅನ್ನ ಉಪಯೋಗಿಸುತ್ತಿರೋದು ನಾಚಿಕೆಗೇಡಿನ ಸಂಗತಿ. ಇದು ನಿಯಮ ಬಾಹಿರವಾದ್ರೂ ಗುತ್ತಿಗೆದಾರರು ಸಮರ್ಥಿಸಿಕೊಳ್ತಿದ್ದಾನೆ. ಈ ಗುತ್ತಿಗೆದಾರ ಪಂಚಮಿಗೆ ಜೋಕಾಲಿ ಆಡೋಕೆ ಹೋದಾಗ ರೈತರು ಮಳ್ಳಿ ನೀರು ಹರಿಸಿದ್ದಾರೆ ಎಂದು ಬಾಜು ರೈತರ ಮೇಲೆ ಗುತ್ತಿಗೆದಾರ ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಇದುವರೆಗೆ ಯಾಕೆ ಮೊಲಾಸಿಸ್ ಅನ್ನ ಉಪಯೋಗಿಸಿದ? ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಎಂದ್ರೆ 6-3 ಎನ್ನುವ ಹಾಗೆ ಇಷ್ಟೊಂದು ಕಳಪೆ ಕಾಮಗಾರಿ ನಡೆದ್ರೂ ಸಂಬಂಧಪಟ್ಟ ಸಹಾಯಕ ಕಾರ್ಯನಿರ್ವಾಹಕ ಅಧಿಕಾರಿ ಮನೋವಡರ್ ಮತ್ತು ಕಿರಿಯ ಎಂಜಿನಿಯರ್ ಕಂಡರೂ ಕಾಣದಂತೆ ಹಾರಿಕೆ ಉತ್ತರಗಳನ್ನ ನೀಡ್ತಾರೆ. ಮಳೆ ನೀರು ಅಂತ ಸಮರ್ಥಿಸಿ ಗುತ್ತಿಗೆದಾರನಿಗೆ ಸಾಥ್ ಕೊಡುವ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸಾರ್ವಜನಿಕರು ಸೇತುವೆ ಕಾಮಗಾರಿ ನಡೆದ ಸ್ಥಳದಲ್ಲಿ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 1 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಡೆದ ಕಾಮಗಾರಿಯು ಕಾರ್ಖಾನೆಯ ಕೆಟ್ಟ ನೀರಿನಿಂದ ಪ್ರಾರಂಭದ ಹಂತದಲ್ಲೇ ಕಳಪೆ ಆಗುತ್ತಿರೋದು ಕಂಡು ಬಂದಿದೆ. ಮಳ್ಳಿ ನೀರು ತೆಗೆಯುವವರೆಗೆ ಸೇತುವೆ ಕಾಮಗಾರಿಯನ್ನ ಕೂಡಲೇ ನಿಲ್ಲಿಸಬೇಕು ಮತ್ತು ಗುತ್ತಿಗೆದಾರನ ಬಿಲ್ ತಡೆ ಹಿಡಿದು ಆತನ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರ ಒತ್ತಾಯವಾಗಿದೆ. ಬ್ಯೂರೋ ರಿಪೋರ್ಟ್, TV3 ನ್ಯೂಸ್ ಕನ್ನಡ, ರಾಯಬಾಗ್.
ಸರ ಓಯ್